प्रचण्डं कश्यपात्मजं श्वेतपद्मधरं देवं तं सूर्यं प्रणमाम्यहम् प्रणमाम्यहम्। परमात्मा हे भगवान भास्कर ಅರಿಯಲಾರದ ಘೋರ ದೇಹದಾಪಿಯೊಳ್ ಮುಳುಗೇದ ಅರಿಯಲಾರದ ಘೋರ ದೇಹದಾಪಿಯೊಳ್ ಮುಳುಗೆ ಮನದಿ ಮೂಡಿದ ಅಂಧಕಾರವ ಭಗವಾನ್ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಭಗವಾನ್ ಭಾಸ್ಕರ ಬಂಧು ಬಾಂಧವರೆಂಬ ಪಾಠಕ್ಕೆ ಸಿಲುಕಿ ನೊಂದೆ ನಿಂದು ತಾಪದೆ ಬಂಧು ಬಾಂಧವರೆಂಬ ಪಾಠಕ್ಕೆ ಸಿಲುಕಿ ನೊಂದೆ ನಿಂದು ತಾಪ ನೀಗಿದೋ ಶೋಧನೆಯ ಗೈಯದೆ ನೀಗಿದೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ದೇಹದಾಪಿಯೊಳ್ ಮುಳುಗೆ ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಶ್ರೀಕೃಷ್ಣನು ಹೇಳಿದ ಸ್ಥಾನವು ಇದು. ಇಲ್ಲಿ ನಿನ್ನ ಜನ್ಮ ರಹಸ್ಯವು ತಿಳಿಯುವುದು ಎಂದು ಹೇಳಿದದು. ಆ ರಹಸ್ಯವಾದರೂ ಏನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಈ ಜಗತ್ತನ್ನು ಬೆಳಗುತ್ತಿರುವೆ. ಆ ಸಂದೇಹವನ್ನು ನೀನು ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಧ್ಯಾಯೇ ಸೂರ್ಯಮನಂತ ಕೋಟಿ ಕಿರಣಂ ತೇಜೋಮಯಂ ಭಾಸ್ಕರಂ. ಓಂ ನಮೋ ಭಾಸ್ಕರಾಯ ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಮಗು ಕರ್ಣ, ಯಾರು ಯಾರು ತಾಯಿ ನೀನು?
ನನ್ನ ಏಕಾಗ್ರತೆಯನ್ನೇಕೆ ಭಂಗಪಡಿಸಿದೆ? ಕಂದ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿಯಾದ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನು. ನಿರ್ಭಾಗ್ಯಳಾದ ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿ ನನ್ನ ಹೆತ್ತ ತಾಯಿ. ಅಮ್ಮ ಅಮ್ಮ, ಕೀರ್ತಿಶಾಲಿ ಆಗು ಮಗನಿ, ಹೇಳಪ್ಪ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಜನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಜನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಋಣವ ತೀರಿಸಲೇನಾ? ಜನಿಸಿದ ಮರುಕ್ಷಣವೇ ಅಮ್ಮ ಜನನೇ ಜನಿಸಿದ ಮರುಕ್ಷಣವೇ ಜಲಕ್ಕೆ ಎಂದೇ ಜನಿಸಿದ ಮರುಕ್ಷಣವೇ ಜಲಕ್ಕೆ ಎಂದೇ ಮಗುವಮ್ಮನಾಗ ಏನೊಂದನು ಅರಿಯೆ. ಮಗುವಮ್ಮನಾಗ ಏನೊಂದನು ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರುಜನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಮಾಡಿದ್ದ ಅಪರಾಧ ಏನಂದು ತಾಯೇ ಅಮ್ಮ. ನಾ ಮಾಡಿದ್ದ ಅಪರಾಧ ಏನಂದು ತಾಯೇ ಅಕ್ಷಮ್ಯವೆನಿಸೆ ಜೀವವ ತೊರೆದೆ. ಅಕ್ಷಮ್ಯವೆನಿಸೆ ಜೀವವ ತೊರೆದೆ. ಮಗನೆಂಬ ಮಮಕಾರ ಅಮ್ಮ
ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ತರು ಜನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಶಾಲಿಯಾಗು ಕಂದ. ಎತ್ತ ತಾಯಿಯ ಸಂದರ್ಶನವಾದ ದಿನವೇ ಸುದಿನವು ಇದೋ ನಿನಗೆ ನಮಸ್ಕರಿಸುವೆನು ತಾಯಿ ನಮಸ್ಕರಿಸುವೆನು. ಹೇಳು ಕರ್ಣ. ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಪರಾಧವಾದರೂ ಹೇಳು ತಾಯಿ. ಅಮ್ಮ ಈ ಪಾಪಿಯ ದೇಹವನ್ನು ಅದರಲ್ಲಿರೋ ಜಲಚರಗಳು ಸಹ ತಿನ್ನದೆ ಹಾಗೆಯೇ ಬಿಟ್ಟು ಬಿಟ್ಟವಮ್ಮ, ಹಾಗೆಯೇ ಬಿಟ್ಟು ಬಿಟ್ಟವು. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳೂ ಸಹ ತಮ್ಮ ತಮ್ಮ ಮರಿಗಳನ್ನು ಅದೆಷ್ಟೋ ಮಮತೆಯಿಂದ ಪ್ರೀತಿಯಿಂದ ಸಾಕಿ ಸಲಹುತ್ತಿರುವಾಗ ಮನುಷ್ಯ ಮಾತ್ರನಾದ ನಾನು ನಿನಗೆ ಮಾಡಿದ ಅಪರಾಧವಾದರೂ ಏನ್ ತಾಯಿ. ಅಮ್ಮ ಈ ಪ್ರಪಂಚವೇ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸಿದ್ದಾಗ ಅದೆಲ್ಲವನ್ನು ನಿಂದ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದೇನೆ. ಏಕಮ್ಮ ಸುಮ್ಮನಾದೆ, ಏಕಮ್ಮ ನಿರ್ದಯಳಾದೆ. ಹೋಗಲಿ ಬಿಡು, ಹೋಗಲಿ ಬಿಡು. ಎಷ್ಟೇ ಆದರೂ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆಯನ್ನು ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಿ ತಾಯಿ, ಹೇಗೆ ತಾನೇ ತೀರಿಸಲಿ? ನಿನಗ
ಮಾತನಾಡಬೇಡ. ಮೊದಲೇ ನೊಂದು ಹೋಗಿರುವ ನನ್ನ ಹೃದಯಗಳಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿದೆ. ನನ್ನ ಹೃದಯವನ್ನು ಪರರು ಅರಿಯಲಾರರು ಮಗನೇ. ನೀನು ಬದುಕಿರುವ ವಿಚಾರವೂ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ವಾಸುದೇವನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಬೇಕೆಂದು ಓಡೋಡಿ ಬಂದಿದ್ದೇನೆ. ನನ್ನದು ಅಪರಾಧವಾಗಿದೆ, ಕ್ಷಮಿಸಿ. ಅಮ್ಮ, ಪರಮ ಪೂಜ್ಯಳಾದ ನೀನು ಬಾಲಕನಾದ ನನಗೆ ಈ ರೀತಿ ಮಾತನಾಡುವುದು ಶ್ರೇಷ್ಕರವಲ್ಲ ತಾಯಿ, ಶ್ರೇಷ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಧರ್ಮಾದಿಗಳಲ್ಲವೇ ಸುಕೃತಶಾಲಿಗಳು. ಕುಮಾರ್, ಅಂತಹ ಭಾಗ್ಯ ಈ ಪಾಪಿಗೆಲ್ಲಿಂದ ಬರಬೇಕು ತಾಯಿ? ಈ ಪಾಪಿಗೆಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯ್ತು. ಈಗಲಾದರೂ ನಿನ್ನ ಸಹೋದರನನ್ನು ಸೇರಿ ನೀನು ಸೌಖ್ಯವಾಗಿ ಬಾಳು. ಆ ಕೌರವರನ್ನು ಸೇರಿ ಕೇಡನ್ನು ಹಾರೈಸದೆ ಸೌಭಾತ್ರ ದಾನ ಮಾಡಪ್ಪ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೇನು ಬೇಕಾದರೂ ಕೇಳು ತಾಯಿ. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರಂತಾಯಿ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದೇನೆ. ದಯಮಾಡಿ ನಿನ್ನ ಸಹೋದರಲ್ಲಿ ವೈರತ್ವವನ್ನು ಕಳೆದು ಬಿಡು ಮಗನೇ, ವೈರತ್ವವನ್ನು ಕಳೆದು ಬಿಡು. ಅಮ್ಮ, ಪೊರೆದಾತನು ನನ್ನನ್ನೇ ತನ್ನ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ವೀರ ಮಾತೆಯ ನೀನೇ ನನಗೆ ಹಿತಬೋಧವನ್ನು ಮಾಡು ತಾಯಿ, ಹಿತಬೋಧವನ್ನು ಮಾಡು. ಕುಮಾರ್, ನಿಶ್ಚಯ. ನೀವು 4 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದು? ಹೇಳು ಮಗನೇ. ಅಮ್ಮ, ಇದುವರೆಗೂ ಆ ಸಹೋದರನೆಂಬ ಭಾವನೆಯೇ ನನಗಿರಲಿಲ್ಲ. ಅದು ನನ್ನ ತಪ್ಪೆ ತಾಯಿ. ಆದರೂ ನೀನೇಕೆ ಚಿಂತಿಸುವೆ ತಾಯಿ? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣಗಳನ್ನು ತನ್ನ ಪ್ರಾಣವೆಂದು ಹೇಳುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಚಿಂತೆಯನ್ನು ಬಿಡುತ್ತಾಯಿ. ನಿಶ್ಚಯ ಕಂದ. ಲೋಕೈಕ ವೀರನಾದ ನೀನು ಆ ಪಾಂಡವರ ಮೇಲೆ ಯುದ್ಧವನ್ನೇ ಮಾಡಬೇಕೆಂದಿರುವಾಗ ಹೇಗೆ ತಾನೇ ಇರಲಿ? ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರಲ್ಲವೇ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದು? ಹೇಳು ಕರ್ಣ, ಹೇಳು ಮಗನೇ. ಅಮ್ಮ, ಈ ಕರ್ಣನ ಅಂತ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಬರೆಯುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತ, ನೀಚ, ಹೀನ ಕುಲದವನೆಂದು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿದನಲ್ಲವೇ? ಅಮ್ಮ, ನನ್ನನ್ನು ತನ್ನ ಪ್ರಾಣದ ಪ್ರಾಣದಂತೆಯೂ ಹೃದಯದ ಸಖನಂತೆಯೂ ತಿಳಿದನಲ್ಲವೇ ತಾಯಿ? ಹಾಗೂ ನನ್ನನ್ನು ಅಂಗರಾಜ್ಯಕ್ಕೆ ಅಧಿಪತಿಯನ್ನಾಗಿ ಮಾಡಿದನಲ್ಲವೇ ತಾಯಿ? ಅಮ್ಮ, ಹೀಗಿರುವಾಗ ನಾನು ಆತನನ್ನು ತೊರೆಯುವುದರಿಂದ ಹಾ ಭಗವಂತನು ಮೆಚ್ಚುವನೆ? ಆಗಲಾರದು, ಸರ್ವದಾ ಆಗಲಾರು ತಾಯಿ. ನಾನು ಪರನ್ಮುಖನಾಗಲಾರೆ. ಹೋಗಲಿ ಬಿಡು ಕನ್ನ. ನಿನ್ನ ಮನಸ್ಸನ್ನು ಹೆಚ್ಚಿಗೆ ನೋಯಿಸಲಾರೆ. ಆದರೆ ಯುದ್ಧರಂಗದಲ್ಲಿ ಆದರೂ ಪಾಂಡವರು ಸಿಕ್ಕಿದರೆ ಅವರನ್ನು ಕೊಲ್ಲದೆ ಅವರನ್ನಾದರೂ ಉಳಿಸಿಕೊಡು ಕರ್ಣ. ಆಗಲಿ ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮೀರ್ವರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಿರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿನಗೆ 5 ಮಕ್ಕಳು ಉಳಿಯವರಮ್ಮ. ನೀನೇಕೆ ಭಯಪಡುವೆ ತಾಯಿ? ಹೋಗಲಿ ಬಿಡು ಕಂದ. ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದರೂ ನಡೆಸುವೆಯ? ಅದೇನು ಕೇಳು ತಾಯಿ. ತೊಟ್ಟು ಮಾನವ ತೊಡೆದಿರು ನನದಿ ಕಟ್ಟ ಕಡೆಯ ತನಕ ಮುಗಿದು ಬೇಡುವೆನು ಮನ್ನಿಸು ಮಾತೆ ನೀನೆ ಪ್ರಾಣ ಬಲಕ. ಕರ್ಣ, ತೊಟ್ಟು ಮಾನವ ತೊಡೆದಿರು ನನದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆ ನೀನೆ ಪ್ರಾಣ ಬಲಕ. ಸಹಜಾತರಂ ಪುರಿಯೈ ಕುವರ. ಕರ್ಣ,
ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಕರುಗಳಿರ, ನೀವೇ ಆತನನ್ನು ಉಳಿಸಿಕೊಳ್ಳಬೇಕು, ನೀವೇ ಆತನನ್ನು ಉಳಿಸಿಕೊಳ್ಳಬೇಕು. ಇಂದ್ರನು ನನ್ನ ವಸ್ತ್ರ ಕವಚಗಳನ್ನು ಅಪಹರಿಸಿದನು. ದುರ್ಯೋಧನನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಬಿಲ್ಲನ್ನು ಮುರಿದು ಬೀಸಾಡಿದನು. ಈಗ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ರಹಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ದೊಡ್ಡ ಬಾಣವನ್ನು ಪುನಃ ತೊರಬೇಡವೆಂದು ವಾಗ್ದಾನ ಬಿಟ್ಟಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಪೌರುಷವಿರುವ ತನಕ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಬಡಿಯುವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆಂದಿಗೂ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ, ಹೋಗಿ ಬಾ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ, ಹೋಗಿ ಬರಲಿ. ಆಗಬಹುದು ತಾಯಿ. ಅಮ್ಮ, ಸ್ವಲ್ಪ ನಿಲ್ಲು. ಅಮ್ಮ, ಈ ಕರ್ಣನು ಇದುವರೆಗೂ ಕೊಟ್ಟನೇ ವಿನಃ ಯಾರಲ್ಲಿ ಏನನ್ನು ಕೇಳಿದವನಲ್ಲ ತಾಯಿ. ಎತ್ತ ತಾಯಿಯ ದರ್ಶನವೂ ಹಿಂದಾಯಿತು, ಕಡೆಯ ದರ್ಶನವೂ ಹಿಂದೆ ಹಾರುವುದೇ ಏನು. ಆದರೂ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವುದು ತಾಯಿ, ಬೇಡಿಕೊಳ್ಳುವುದು. ಕರ್ಣ, ನಿನ್ನ ಮಾತನ್ನು ಸತ್ಯವಾಗಿ ನೆರವೇರಿಸಿಕೊಡುತ್ತೇನೆ, ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ. ದೈವಾಜ್ಞೆಯಂತೆ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಲ್ಲಿ ನನ್ನ ಅಂತ್ಯಕ್ರಿಯೆಯನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವುದು ತಾಯಿ, ಬೇಡಿಕೊಳ್ಳುವುದು. ಇಂತಹ ಸಂಕಟಗಳಿಂದ ಹಾಳು ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಲ್ಲದೆ ಹಾಳಾಗಿ ಹೋಗಿ. ಕುಮಾರ, ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲುದೆ ನಾನು. ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲುದೆ ಇಂದು. ಅಮ್ಮ, ನಿನ್ನ ಮುಗವನು ಯುಗದಿ ಕಾಣಲುದೆ ಇಂದು. ಬಗೆ ಬಗೆಯಲು ನೊಂದು ಕಣ್ಣೀರ ಕರೆದೆ, ಬಗೆ ಬಗೆಯಲ್ಲಿ ಒಂದು ಕಣ್ಣೀರ ಕರೆದೆ. ಅಮ್ಮ, ಅಮ್ಮ, ಹೋಗಿ ಬರುವೆಯಾ? ಅಮ್ಮ, ಹೋಗಿ ಬರುವೆಯಾ? ಕನ್ನ ನಿನ್ನ ಮೊಗವನೊಳಿದು ಯುಗದಿ ಕಾಣಲಾಹುದೆ ಎಂದು ಕಂದ.
ನನ್ನನ್ನು ಹೊಡೆದು ಗಂಗೆಯ ಪಾಲು ಮಾಡಿದ ನನ್ನ ತಾಯಿ ಹೊರಟೇ ಹೋದಳು. ಹೇ ವಿಧಿ, ಅಮ್ಮ ದೈವಾನುಕೂಲವಿಲ್ಲ, ನಾನು ಬದುಕಿ ಫಲವೇನು? ಹೇ ವಿಧಿ, ಮನುಷ್ಯ ಮಾತ್ರ ಆದ ನಾವು ನಿನ್ನನ್ನರಿಯಲು ಅಸಾಧ್ಯ ದೇವ, ಅಸಾಧ್ಯ. ಹರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರ್ಯರೋ ದೇವಾ, ಹರಿಯಲ ಸಾಧ್ಯವೋ? ಹೇ ವಿಧಿ, ಶ್ರೀಹರಿ, ಹರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರ್ಯರೋ ದೇವಾ, ಹರಿಯಲ ಸಾಧ್ಯವೋ? ಹೇ ವಿಧಿ, ಶ್ರೀಹರಿ, ಮಾನವರಾಗಿ ಜನಿಸಿರುವವರು ಯಾರಾದರೂ ಪೃಥ್ವಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಪೃಥ್ವಿಯಾಗಿ ಹರೇ. ಭೋಗವಿದ್ದರು ಸರೇ ಶ್ರೀಹರೇ, ಶ್ರೀಹರೇ, ಹರೇ. ಭೋಗವಿದ್ದರು ಸರೇ, ಭಾಗ್ಯವಿದ್ದರು ಸರೇ, ಭೋಗವಿದ್ದರು ಸರಿ, ಭಾಗ್ಯವಿದ್ದರು ಸರಿ, ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು ಹೇ ವಿಧಿ, ಶ್ರೀಹರಿ, ಆಡಿಸಿ ನಮ್ಮನು ನೀ ನೋಡಿ ನಗಬೇಕು. ಆಡಿಸಿ ನಮ್ಮನ ನೀ ನೋಡಿ ನಗಬೇಕು. ಹರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರ್ಯರೋ ದೇವಾ, ಹರಿಯ